ಓಂ ಶಾಂತಿ. ಗೆಳೆಯರೇ, ಭಕ್ತರೇ, ಅಭಿಮಾನಿಗಳೇ, ಮಿತ್ರರೇ, ಓಂ ಶಾಂತಿ. ನಿಮ್ಗಳದಾಗಲಿ ಮೊದಲಿಗೆ. ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಜೀವಭಾವ, ದೇಹಾಭಿಮಾನ. ಜೀವಭಾವ ಅಥವಾ ದೇಹಾಭಿಮಾನ ಪ್ರತಿ ಕ್ರಿಮಿ ಕೀಟಾದಿಗಳಿಗೂ, ಪತಂಗಗಳಿಗೂ, ಚಿಟ್ಟೆಗಳಿಗೂ, ಪಕ್ಷಿಗಳಿಗೂ, ಹಾಗೆ ಪ್ರಾಣಿಗಳಿಗೂ, ಚಿಕ್ಕ ಚಿಕ್ಕ ಇಲಿ, ಮೊಲ, ಜಿಂಕೆ, ಹಸ, ಕುರಿ, ಮೇಕೆ, ಎಮ್ಮೆ, ಕತ್ತೆ, ಕುದುರೆ, ಹಾಗೆ ಆನೆ, ತಿಮಿಂಗಲ, ಶಾರ್ಕ್ ಮೀನುಗಳು, ಸಮುದ್ರದಲ್ಲಿರ್ತಕ್ಕಂಥ ಸಾಕಷ್ಟು ಜಲಚರ ಪ್ರಾಣಿಗಳು, ಅಥವಾ ಆಕಾಶದಲ್ಲಿ ಮರಗಿಡಗಳಲ್ಲಿ ಹಾರಾಡ್ತಕ್ಕಂಥ ಪಕ್ಷಿಗಳು, ಅಥವಾ ಇನ್ಯಾವುದೋ ಗ್ರಹದಲ್ಲಿ, ಯಾವುದೋ ಗ್ರಹ, ಅದು ಸೂರ್ಯಮಂಡಲ, ಚಂದ್ರಮಂಡಲ, ಮಂಗಳ ಗ್ರಹ, ಬುಧ ಗ್ರಹ, ಗುರುಗ್ರಹ, ಶುಕ್ರಗ್ರಹ, ಶನಿಗ್ರಹ, ಅಥವಾ ರಾಹು, ಕೇತು, ಅಥವಾ ಯುರೇನಸ್, ನೆಪ್ಚೂನ್, ಪ್ಲೂಟೋ ಇತ್ಯಾದಿ 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 ಗ್ರಹಗಳು, ಅಥವಾ ಇನ್ಯಾವುದೋ ಗ್ಯಾಲಾಕ್ಸಿ ಪಥಗಳು, ಅಥವಾ ಯಾವುದೋ ಅಸ್ಟ್ರಾಯ್ಡ್ಸು, ಧೂಮಕೇತುಗಳು, ಉಲ್ಕೆಗಳು, ಅಥವಾ ಕ್ಷುದ್ರ ಗ್ರಹಗಳು, ಒಟ್ಟಾರೆ ಯಾವುದೋ ಗ್ರಹ, ಯಾವುದೋ ನಕ್ಷತ್ರ, ಯಾವುದೋ ಒಂದು ಪಥ, ಅಥವಾ ಯಾವುದೋ ದೇಶ, ಯಾವುದೇ ಲೋಕ, ಯಾವುದೇ ಖಂಡ, ಯಾವುದೇ ದ್ವೀಪರಾಷ್ಟ್ರ ಭೂಮಿ ಮೇಲೆ, ಈ ಭೂಮಿ ಮೇಲೆ ಸಮುದ್ರದಲ್ಲಿ ಸಾಕಷ್ಟು ದ್ವೀಪರಾಷ್ಟ್ರಗಳು, ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ದ್ವೀಪರಾಷ್ಟ್ರಗಳು ಅಂದರೆ ದೇಶಗಳು. ಎಲ್ಲೇ ಆಗಲಿ, ಯಾರೇ ಆಗಲಿ, ಜೀವಿ ಅಂದಮೇಲೆ ವಾಸ ಮಾಡ್ತಾರೆ ಅಲ್ವಾ? ಜೀವಿ ಅಂದಮೇಲೆ ವಾಸ ಮಾಡ್ತಾರೆ. ಪಕ್ಷಿಗಳು ವಾಸ ಮಾಡ್ತವೆ, ಜಲಚರ ಪ್ರಾಣಿಗಳು ವಾಸ ಮಾಡ್ತವೆ, ಮೀನುಗಳು, ಇನ್ನೊಂದು ಮತ್ತೊಂದು, ಹಾಗೆ ಹಾವುಗಳು, ಸರ್ಪಗಳು. ಇಲ್ಲ ಲೋಕಗಳ ವಿಚಾರಕ್ಕೆ ಬಂದರೆ ಸ್ವರ್ಗಲೋಕಲು, ವೈಕುಂಠ ಲೋಕಲು, ಕೈಲಾಸಲು, ಅದೆಲ್ಲ ಹೇಳ್ತಾರೆ. ಅತ್ತಲ, ಸುತ್ತಲ, ಪಾತಾಲ, ತಲಾತಲ ಇತ್ಯಾದಿ ಇತ್ಯಾದಿ 14 ಲೋಕಗಳು. ಅಂದರೆ ನಮ್ಮ ಶರೀರದ ಇಲ್ಲಿಂದ ಮೇಲ್ಗಡೆಗೆ 6, ಕೆಳಗಡೆ 6, ಸೆಂಟ್ರ್ ಅಂತ ಅಂತೀವಲ್ಲ, 14 ಲೋಕಗಳು ಇತ್ಯಾದಿ. 7 ಲೋಕಗಳು, 14 ಲೋಕಗಳು ಅಂತೀವಿ ಅಲ್ವಾ? ಎಲ್ಲೇ ಯಾರೇ ವಾಸ ಮಾಡಲಪ್ಪ, ಬೇಡ ಅಂದವ್ರು ಯಾರು ಇಲ್ಲ. ಅಲ್ಲಿ ಗಂಡಿರುತ್ತೆ, ಇಲ್ಲ ಹೆಣ್ಣಿರುತ್ತೆ, ಇಲ್ಲ ಇನ್ನೇನೋ ಇರುತ್ತೆ, ಇಲ್ಲ ಚಿಕ್ಕವ್ರು ಇರ್ತಾರೆ, ಇಲ್ಲ ದೊಡ್ಡವರು ಇರ್ತಾರೆ. ಒಟ್ಟಾರೆ ಎಲ್ಲ ಕಡೆ ಜೀವಿಗಳು ಅಂತ ಇರ್ತವೆ. ಜೀವನ ಮಾಡಬೇಕು. ಜೀವನ ಹೆಂಗೆ ಮಾಡಬೇಕು? ಈಗ ನಮ್ಮ ಮನುಷ್ಯರು ಹೆಂಗೆ ಜೀವನ ಮಾಡ್ತಾರೆ, ಪ್ರಾಣಿಗಳು ಹೆಂಗೆ ಜೀವನ ಮಾಡ್ತವೆ, ಅವುಗಳಿಗೆ ಯಾವುದೇ ಆದ ಆಸಕ್ತಿ ಇರುತ್ತೆ. ಆಸಕ್ತಿ ಆಸಕ್ತಿ ಆಸಕ್ತಿ. ಮನುಷ್ಯ ಏನು ಮಾಡ್ತಾನೆ, ಪ್ರಾಣಿಗಳು ಏನು ಮಾಡ್ತವೆ? ಕುರಿ ಏನು ಮಾಡುತ್ತೆ? ಬರೀ ತಿನ್ನುತ್ತೆ 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 ತಿನ್ನುತ್ತೆ, ಜೀವನ ಪರ್ಯಂತ ತಿನ್ನುತ್ತೆ. ಗಂಡು ಕುರಿ ಚೆನ್ನಾಗಿ ಬೆಳೆಯುತ್ತೆ. ಹೆಣ್ಣು ಕುರಿ ಏನು ಮಾಡುತ್ತೆ? ಅದು ತಿನ್ನುತ್ತೆ ತಿನ್ನುತ್ತೆ, ಮಕ್ಕಳಾಗುತ್ತೆ ಅಷ್ಟೇ. ಅದೆಲ್ಲ ಮನುಷ್ಯರಲ್ಲಿ ಮಾಡ್ತಾರೆ ಅಲ್ವಾ? ಇಲ್ಲ ಎಮ್ಮೆ ಗೊತ್ತಲ್ಲ, ಎಮ್ಮೆ ಕರ ಹಾಕುತ್ತೆ. ಕೋಣ ಏನು ಮಾಡುತ್ತೆ? ಅದರದ್ದೇ ಜೀವನ, ತಿಂತಾವೆ. ಹಸು ಏನು ಮಾಡುತ್ತೆ? ಕರ ಹಾಕುತ್ತೆ. ಗಂಡದಾದರೆ ನಂದಿ, ಬಸವ ಆದರೆ ಅವನು ತನ್ನದೇ ಆದ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾನೆ. ಹಾಲು ಸಿಗುತ್ತಲ್ಲ ಕುಡಿಲಿಕ್ಕೆ. ಕುರಿನಲ್ಲೂ ಸಿಗುತ್ತೆ, ಭಾಳ ಕಡಿಮೆ ಸಿಗುತ್ತೆ. ಮೇಕೆನಲ್ಲಿ ಸಿಗುತ್ತೆ, ಭಾಳ ಕಡಿಮೆ ಸಿಗುತ್ತೆ. ಕತ್ತೆನಲ್ಲೂ ಹಾಲು ಸಿಗುತ್ತೆ, ಕುದುರೆನಲ್ಲೂ ಹಾಲು ಸಿಗುತ್ತೆ, ಆನೆನಲ್ಲೂ ಹಾಲು ಸಿಗುತ್ತೆ, ಕಡಿಮೆ ಸಿಗುತ್ತೆ. ಆದರೆ ಅವೆಲ್ಲ ಏತಕ್ಕಾಗಿ ಇದ್ದಾವೆ? ಕೆಲವೊಂದು ಉಪಯೋಗ ಆಗ್ತವೆ ನಮಗೆ. ಆನೆಗಳು ಉಪಯೋಗ ಆಗಲ್ವ? ಹಸ ಎಮ್ಮೆ ಹಾಲು ಕೊಡುತ್ತಲ್ವ? ಅದೇ ಗಂಡು ಆದರೆ ಉಳುಮೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಗಾಣ ಎಣ್ಣೆ ತೆಗಿತಾರೆ, ಕಬ್ಬು ಹಾಕ್ತಾರೆ, ಗಾಣಗಳು ಯೂಸ್ ಆಗುತ್ತೆ. ಅಥವಾ ಇನ್ನೂ ಏನೇನೋ ಯೂಸ್ ಮಾಡ್ಕೊಳ್ತಾರೆ ಪ್ರಾಣಿಗಳನ್ನ ಅಲ್ವಾ? ಕೆಲವರು ಮಾಂಸಾಹಾರಕ್ಕೆ ಯೂಸ್ ಮಾಡ್ಕೊಳ್ತಾರೆ, ತಿನ್ನಲಿಕ್ಕೆ ಅಲ್ವಾ? ತಿನ್ನಲಿಕ್ಕೆ ಕೆಲವರು ಯೂಸ್ ಮಾಡ್ಕೊಳ್ತಾರೆ, ತಿನ್ನಲಿಕ್ಕೆ. ಓಕೆನಾ? ಆದರೆ ಇಲ್ಲ ತುಪ್ಪಟ, ಅವುಗಳ ಮೇಲೆ, ಕುರಿ ಮೇಲೆ ಇರ್ತಕ್ಕಂಥ ತುಪ್ಪಟ, ಇನ್ನೊಂದು ಮತ್ತೊಂದು, ಈ ಬೆಡ್ಶೀಟ್ಗಳಿಗೆ, ಕಂಬಳಿಗೆ, ಬಟ್ಟೆಗಳಿಗೆ, ಇದು ಎಲ್ಲರಿಗೂ ಮೇಲೆ ಹಾಕೊಳ್ಳೋ ಟೋಪಿಗೆ ಅವುಗಳ ತುಪ್ಪಟ ಅಂದರೆ ಕೂದಲನ್ನು ಯೂಸ್ ಮಾಡ್ಕೊಳ್ತಾರೆ. ಕೆಲವು ಪಕ್ಷಿಗಳದ್ದು, ಕೆಲವು ಪ್ರಾಣಿಗಳದ್ದು. ಇಲ್ಲಿ ವಿಚಾರ ಏನಪ್ಪ ಅಂದರೆ ಜೀವಭಾವ, ದೇಹಾಭಿಮಾನ. ಇಲ್ಲೇನಪ್ಪ ಅಂದರೆ ಈ ಶರೀರ ನಾನು, ಪ್ರತಿ ಪ್ರಾಣಿನೂ ಹಂಗೆ ಅನ್ಕೊಬಿಟ್ಟಿದೆ.
ಮೀನು ನೋಡ್ರಿ, ಮೀನು ಏನು ಅಂದ್ಕೊಳ್ಳುತ್ತೆ ಗೊತ್ತಾ? ಅದ್ರ ಶರೀರನ ನಾನೇ ಶರೀರ ಅಂತ ಅದು ಅಂದ್ಕೊಳ್ಳುತ್ತೆ ಮೀನು. ಕುದುರೆ ಏನು ಅಂದ್ಕೊಳ್ಳುತ್ತೆ? ನಾನು ಕುದುರೆ, ಕತ್ತೆಗಿಂತ ಚೆನ್ನಾಗಿ ಓಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಕತ್ತೆಗಿಂತ ಸುಂದರವಾಗಿದ್ದೀನಿ ಅಂತ ಅದು ಅಂದ್ಕೊಳ್ಳುತ್ತೆ ಕುದುರೆ. ಕತ್ತೆ ಏನು ಅಂದ್ಕೊಳ್ಳುತ್ತೆ? ನಾನು ಕುದುರೆಗಿಂತ ಚೆನ್ನಾಗಿ ದುಡಿತೀನಿ, ದೊಡ್ಡ ದೊಡ್ಡ ಮೂಟೆಗಳನ್ನು ಹೊತ್ಕೊಂಡು ಹೋಗ್ತೀನಿ ಅಂತ ಅದು ಅಂದ್ಕೊಳ್ಳುತ್ತೆ ಕತ್ತೆ. ಎಮ್ಮೆ ಏನು ಅಂದ್ಕೊಳ್ಳುತ್ತೆ? ನಾನು ಹಾಲು ಕೊಡ್ತೀನಿ, ನನ್ನ ಹಾಲನ್ನು ಇವರು ತಗೊಂಡು ಮಜ್ಜಿಗೆ ಮಾಡ್ಕೊಳ್ತಾರೆ, ಮೊಸರು ಮಾಡ್ಕೊಳ್ತಾರೆ, ಮಜ್ಜಿಗೆ ಮಾಡ್ಕೊಳ್ತಾರೆ, ಬೆಣ್ಣೆ ತೆಗಿತಾರೆ, ತುಪ್ಪ ಮಾಡ್ತಾರೆ ಮನುಷ್ಯರು. ಅಷ್ಟೇ ಅಲ್ಲ, ಹಾಲನ್ನು ತಗೊಂಡೋಗಿ ಡೈರಿಗೆ ಹಾಕ್ತಾರೆ, ಹೋಟ್ಲಿಗೆ ಹಾಕ್ತಾರೆ, ಮನೆಗಳಿಗೆ ಹಾಕ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾರೆ. ನಾನು ಎಮ್ಮೆ ಹಂಗೆ ಹರ್ಕೊಳ್ಳುತ್ತೆ. ಕೋಣ ಏನು ಹೇಳ್ಕೊಳುತ್ತೆ? ನಾನು ಕೋಣ, ಎಮ್ಮೆ ಕೋಣ, ನಾನು ಉಳುಮೆ ಮಾಡಲಿಕ್ಕೆ ಯೂಸ್ ಆಗ್ತೀನಿ, ಉಳುಮೆ ವ್ಯವಸಾಯಕ್ಕೆ ಬಂಡಿ ಹೇಳ್ಕೊಂಡು ಹೋಗ್ತೀನಿ. ಹಾಗೆ ಬಸವ ಕೂಡ ಅಷ್ಟೇ, ಬಸವ ಅಂತೀವರ ಅವರು ಕೂಡ. ಇಲ್ಲ ಪವಾಡ ಬಸವ ಅಂತಿರ್ತಾನೆ. ಪವಾಡ ಬಸವ ಏನು? ದೇವಸ್ಥಾನಗಳ ಹತ್ರ ಇರ್ತಾನೆ. ನಾನು ಬಸವ, ಈ ದೇವಸ್ಥಾನ ಮುಂದೆ ನಾನು ಇದ್ದೀನಿ, ನನ್ನ ಮುಂದೆ ಶಿವಲಿಂಗ ಇದೆ, ಶಿವ ಇದ್ದಾನೆ, ನಾನು ಆತನ ವಾಹನ, ನನ್ನನ್ನು ಎಲ್ಲರೂ ಪೂಜೆ ಮಾಡ್ತಾರೆ, ನನಗೆ ದರ್ಶನ ಕೊಡ್ತಾರೆ, ನಾನು ಆಶೀರ್ವಾದ ಮಾಡ್ತೀನಿ ಅವ್ರಿಗೆ, ನನ್ನ ದರ್ಶನ ಅವ್ರಿಗಾಗುತ್ತೆ, ನನ್ನ ಆಶೀರ್ವಾದ ಅವ್ರಿಗೆ ಸಿಗುತ್ತೆ, ಅವರು ನನ್ನ ಸೇವೆ ಮಾಡ್ತಾರೆ. ಇದು ಪವಾಡ ಬಸವನ ಒಂದು ಇದು ಅಲ್ವಾ? ಇಲ್ಲ ಅಲ್ಲಿ ಕೂತಿರೋ ಶಿವ ಏನು ಸುಮ್ಮನೆ ಇರ್ತಾನ? ನಾನು ಶಿವ, ನಾನು ಕೈಲಾಸ ಪರ್ವತದಲ್ಲಿರ್ತೀನಿ, ಗೌರಿಶಂಕರ ಪರ್ವತದಲ್ಲಿರ್ತೀನಿ. ಯಾರು ನನ್ನೆಲ್ಲ ಆರಾಧಿಸ್ತಾರೆ, ಯಾರು ನನ್ನ ಪೂಜಿಸ್ತಾರೆ, ಯಾರು ತೆಂಗಿನಕಾಯಿ ಹೊಡಿತಾರೆ, ಯಾರು ಊದ್ಕಡ್ಡಿ ಹಚ್ಚುತ್ತಾರೆ, ಯಾರು ಕರ್ಪೂರ ಹಚ್ತಾರೆ, ದೀಪ ಬೆಳಗ್ತಾರೆ, ಯಾರು ಅರ್ಚನೆ ಮಾಡ್ತಾರೆ, ಯಾರು ಅರ್ಚನೆ ಮಾಡ್ತಾರೆ, ಹೋಮ ಮಾಡಿಸ್ತಾರೆ, ಯಾರು ನನ್ನ ಬಗ್ಗೆ ಜಪ ತಪ ಧ್ಯಾನ ಮಾಡ್ತಾರೆ, ಅವ್ರಿಗೆ ನಾನು ಆಶೀರ್ವಾದ ಮಾಡ್ತೀನಿ, ಒಲಿತೀನಿ, ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಆ ಪರಮಶಿವ ಅನ್ಕೊತಾನೆ. ಶಿವ, ಶಂಕರ, ಆದಿಯೋಗಿ, ಮಹಾದೇವ, ರುದ್ರ. ಇಲ್ಲ ಜಗನ್ಮಾತೆ, ಆದಿಶಕ್ತಿ, ಪರಾಶಕ್ತಿ, ಲಾಲು ಹೋಮ್ ಶಕ್ತಿ, ಲಾಲಲ್ಲಿ ಎಲ್ಲರೂ ಆರಾಧಿಸ್ತಾರೆ, ಲಾಲಲ್ಲಿ ಪೂಜೆ ಮಾಡ್ತಾರೆ, ಲಾಲು ಓಂ ಶಕ್ತಿ, ಈ ರೀತಿ ಆಯಮ್ಮ ಹೇಳ್ಕೊತಾಳೆ. ಓಂ ಶಕ್ತಿಗೆ ನಾನಾ ಹೆಸರುಗಳಿದೆ, ಸಾವಿರಾರು ಹೆಸರುಗಳಿದೆ. ಹಾಗೆ ಶಿವನಿಗೂ ಅಷ್ಟೇ ಸಾವಿರಾರು ಹೆಸರುಗಳಿದೆ ಅಲ್ವಾ? ಇಲ್ಲ ಗಣಪತಿ ಏನು ಕಡಿಮೆನಾ? ನಾನು ಗಣಪತಿ, ಶಿವ ಪಾರ್ವತಿ ಮಗ, ಕುಮಾರಸ್ವಾಮಿ ಸಹೋದರ, ಲಾಲು ಇಂಥವನು, ನಂದು ಲೋಕ ಇದೆ, ಲಲ್ಲ ವಾಹನ ಮೂಷಕ, ಸಿದ್ಧಿ ಬುದ್ಧಿ ಲಲ್ಲ ಧರ್ಮಪತ್ನಿಯರು, ಸುಖಾಲಭ ನನ್ನ ಮಕ್ಕಳು. ಗಣಪತಿ ಹೇಳ್ಕೊಳ್ಳೋದು. ನನಗೆ ಹೊಟ್ಟೆ ಎಷ್ಟಪ್ಪ ಇದೆ, ನಾನು ಕಡುಬು ಪ್ರಿಯ, ಮೋದಕ ಪ್ರಿಯ, ಲಡ್ಡು, ಲಾಡು, ಜಿಲೇಬಿ, ಮೈಸೂರು ಪಾಕು, ಇನ್ನೊಂದು ಮತ್ತೊಂದು ನಾನು ಚೆನ್ನಾಗಿ ತಿಂತೀನಿ, ಮೆಕ್ತೇನೆ. ಗಣಪತಿ ಹೇಳ್ಕೊಳ್ಳೋದು. ಲಾಲನ್ನ ಚಿಕ್ಕವರಿಂದ ದೊಡ್ಡವರೆಗೂ ಪೂಜೆ ಮಾಡ್ತಾರೆ. ನಾನು ಇಂಥವನು, ನಂದು ಇಂಥ ಲೋಕ, ಗಣಪತಿ ಲೋಕ. ಲಾಲನ್ನ ಎಲ್ಲರೂ ತುಂಬ ಇಷ್ಟಪಡ್ತಾರೆ, ಚಿಕ್ಕವರಿಂದ ದೊಡ್ಡವರಿಗೂ. ಋಷಿಮುನಿಗಳಿಗೂ ನಾನು ಬೇಕು, ಋಷಿಮುನಿಗಳು ನನ್ನ ಪೂಜೆ ಮಾಡ್ತಾರೆ, ದೇವತೆಗಳು ನನ್ನನ್ನು ಪೂಜೆ ಮಾಡ್ತಾರೆ. ನಾನು ಅಧಿಪತಿ, ಗಣ ಅಧಿಪತಿ. ಗಣ ಅಂದರೆ ಶುದ್ಧ, ಗಣ ಅಂದರೆ ಶುದ್ಧ. ಶುದ್ಧ ಅಂದರೆ ಯಾರು? ದೇವತೆಗಳು, ಎಲ್ಲ ಶುದ್ಧವಾಗಿರೋ ಮನುಷ್ಯರು, ಒಳ್ಳೆಯವರು, ಪ್ರಾಣಿಗಳು, ಪಕ್ಷಿಗಳು, ವಸ್ತುಗಳು, ಎಲ್ಲದಕ್ಕೂ ನಾನು ಅಧಿಪತಿ. ಈ ಗಣಪತಿ ಹೇಳ್ಕೊತಾರೆ. ಕುಮಾರಸ್ವಾಮಿ ಕಮ್ಮಿನ ಸೇನಾಪತಿ, ದೇವತೆಗಳಿಗೆ ಸೇನಾಪತಿ ನಾನು. ಸೈನ್ಯ ಅಂತ ಒಂದಿದೆ ದೇವತೆಗಳದು, ಅದಕ್ಕೆ ಸೇನಾಪತಿ ನಾನು. ಶ್ರೀವೆಲ್ಲಿ ದೇವಸೇನ ಮಾತಾ ಅವರು ನನ್ನ ಪತ್ನಿಯರು. ದೇವಸೇನೆ ಯಾರು? ಕುಮಾರಸ್ವಾಮಿ ಒಂದು ಪತ್ನಿ. ಶ್ರೀವೆಳ್ಳಿ ಯಾರು? ಕುಮಾರಸ್ವಾಮಿ ಪತ್ನಿ. ದೇವಸೇನ ಅವರ ಪಿತಾಮಹ ಯಾರು? ಇಂದ್ರದೇವ, ಸಚೀಂದ್ರಾದಿ ದೇವತೆ, ಇಂದ್ರದೇವ, ಸಚಿದೇವಿ ಅವರ ಮಾತಾಪಿತರು. ಆದರೆ ಕುಮಾರಸ್ವಾಮಿ ಅವ್ರ ಅಳಿಯ, ಇಂದ್ರದೇವನ ಅಳಿಯ. ಗೊತ್ತಾಯ್ತಾ? ಅದಕ್ಕೆ ಸೇನಾಪತಿ ಅವನು, ದೇವತೆಗಳಿಗೆ ಅಧಿಪತಿ, ಸೇನಾಪತಿ. ಸೇನಾ ಕಮಾಂಡೋ. ಇಂದ್ರ ರಾಜ, ದೇವರಾಜ ದೇವತೆಗಳಿಗೆ. ಆದರೆ ಅವ್ರ ಅಳಿಯ ಕುಮಾರಸ್ವಾಮಿ ಸೇನಾಪತಿ. ಈಗ ಅರ್ಥ ಆಯ್ತಾ? ಈ ರೀತಿ ಒಂದು ಅಭಿಮಾನ. ಈ ದೇಹ ನಾಗರಾಜ ನಾನು, ಓಂ ಆದಿಶಕ್ತಿ ನಾಗರಸ್ವಾಮಿ ಅಂತ ಯಾಕೆ ಹೆಸರಿಟ್ಕೊಂಡಿದ್ದೀನಿ ನಾನು ಗೊತ್ತಾ ನಿಮಗೆ? ನೀವೆಲ್ಲ ಏನೋ ಅಂದ್ಕೊಂಡಿರ್ತಾರೆ, ನಿಮ್ಮ ಹೆಸರುಗಳನ್ನ ನೀವು ಹೇಳ್ಕೊತೀರ. ಇವರು ನಮ್ಮಪ್ಪ, ಇವರು ನಮ್ಮಮ್ಮ, ಇವರು ನನ್ನ ತಮ್ಮ, ಇವರು ನನ್ನ ತಂಗಿ, ಇವರು ಅಕ್ಕ, ಇವರು ಭಾವ, ಇವರು ಹೀಗೆ ಚಿಕ್ಕಪ್ಪ ಚಿಕ್ಕಮ್ಮ ತಾತ ಅಜ್ಜಿ, ಇವರು ನನ್ನ ಗಂಡ, ಇವರು ನನ್ನ ಹೆಂಡ್ತಿ, ಇವರು ನನ್ನ ಹೆಂಡ್ತಿ ಇವ್ರ ಗಂಡ, ಹೀಗೆ ಇವರು ನನ್ನ ಲವರ್ಸು, ಹೀಗೆ ಇವರು ನನ್ನ ಶಿಷ್ಯರು, ಇವರು ನನ್ನ ಗುರುಗಳು, ನೀವು ಹೇಳ್ಕೊತೀರಲ್ಲ. ಇದು ಅಭಿಮಾನ. ದೇಹ ಅಭಿಮಾನ, ದೇಹ ಅಭಿಮಾನ, ದೇಹ ಅಭಿಮಾನ. ನಾನು ಕತ್ತೆ, ನಾನು ಕುದುರೆ, ನಾನು ಆನೆ, ನಾನು ಮೀನು, ನಾನು ಸೊಳ್ಳೆ, ನಾನು ತಿಗಡೆ. ಸದ್ಯಕ್ಕೆ ಯಾರು ನಾನು ಕಳ್ಳ, ನಾನು ಟೆರರಿಸ್ಟು, ನಾನು ರೇಪಿಸ್ಟು ಅಂದ್ಕೊಳ್ಳಲ್ಲ ನಾನು.
ಅನ್ಕೊತಾರೆ ನಾನು ಗ್ಯಾಂಗ್ ಲೀಡ್ರು, ನಾನು ದೊಡ್ಡ ಡಾನು ಅಲ್ವಾ. ಇದು ಅಭಿಮಾನ, ದೇಹ ಅಭಿಮಾನ, ದೇಹ ಅಭಿಮಾನ, ದೇಹ ಅಭಿಮಾನ. ಈ ಕ್ಲಾರಿಟಿ ಬಂತಾ? ಇದು ಪ್ರತಿ ಜೀವಿಗೂ ಇರುತ್ತೆ, ಪ್ರತಿ ದೇವತೆಗಳಿಗೂ ಇರುತ್ತೆ. ಕಾಮಿಡಿ ಅಂದರೆ ದೇವತೆಗಳ ಕಮ್ಮಿನ್ರಿ, ನಾನು ಕೈಲಾಸಾಧಿಪತಿ, ನಾನು ವೈಕುಂಠಾಧಿಪತಿ, ನಾನು ಯಮ ನರಕಾಧಿಪತಿ, ನಾನು ಸ್ವರ್ಗಾಧಿಪತಿ. ಸಿಕ್ಕಾಕೊಂಡಿದ್ದಾರೆ ಇವರೆಲ್ಲ ಈ ಸಂಸಾರದ ಚಕ್ರದ ಸುಳಿಯಲ್ಲಿ. ಈಗ ಅರ್ಥ ಆಯ್ತಾ? ಕ್ಲಾರಿಟಿ ಬಂತ ನಿಮಗೆ? ಸಂಸಾರದ ಸುಳಿಯಲ್ಲಿ, ಈ ಸಂಸಾರದ ಜೀವನದಲ್ಲಿ, ಈ ಸಂಸಾರ ಎಂಬ ನರಕದ ಜೀವನದ ಚಕ್ರದ ಸುಳಿಯಲ್ಲಿ ಸಿಕ್ಕಾಕೊಂಡು ಜನ್ಮ ಪುನರ್ಜನ್ಮ, ಜನ್ಮ ಪುನರ್ಜನ್ಮ, ಜನ್ಮ ಪುನರ್ಜನ್ಮ. ಒಳ್ಳೆಯ ಈ ಗಾಣಿಗಿರು ಗಾಣ ಇರುತ್ತೆ ನೋಡಿದಿರಾ ಹಳೆ ಕಾಲದಲ್ಲಿ. ಈಗ ಮಿಷಿನ್ಗಳು ಬಂದುಬಿಟ್ಟಿದೆ. ಈ ವಂಗೆ ಬೀಜ, ಅರಳೆ ಬೀಜ, ಇನ್ನೊಂದು ಬೀಜ, ಮತ್ತೊಂದು ಬೀಜ ಎಲ್ಲ ಹಾಕಿ, ಕಡಲೆಕಾಯಿ ಬೀಜ ಇವೆಲ್ಲ ಹಾಕಿ ಗಾಣಿಗರು ಒಂದು ಗಾಣ ಅಂತ ಇರ್ತಿತ್ತು, ಅದಕ್ಕೆ ಎತ್ತು ಕಟ್ಬಿಡ್ತಾರೆ. ಎತ್ತು ಅಂದರೆ ಬಸವ. ಅದನ್ನು ಕಟ್ಬಿಟ್ಟು ಸುತ್ತಾ ಇರ್ತದೆ. ಆವಾಗ ಎಣ್ಣೆ ತೆಗಿತಾರೆ ಇವರು ಗಾಡಿಗರು. ಹಾಗೆ ಕಬ್ಬು ಕೂಡ ಹಾಗೇನ ಮಾಡ್ತಿದ್ರು, ಕಬ್ಬುಗಳು ಕೂಡ ಹಾಗೆ. ಮನುಷ್ಯ ದೇವತೆಗಳು ಯಾರಾದ್ರೇನು, ದೈತ್ಯರಾದ್ರೇನು, ದೆವ್ವಗಳಾದ್ರೇನು, ಭೂತಗಳಾದ್ರೇನು, ಪಿಶಾಚಿಗಳಾದ್ರೇನು, ಯಾರಾದ್ರೇನು ಈ ಸಂಸಾರದ ಚಕ್ರ ಜೀವನದಲ್ಲಿ ಸುತ್ತಬೇಕು, ಅಲಿಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳಗ್ಗೆವರೆಗೂ ಬರೀ ಅದೇ ಆಗೋಯ್ತು. ಅದೇ ತಾಳ, ಅದೇ ರಾಗ, ಅದೇ ಟೀ ಕಾಫಿ, ಅದೇ ದೋಸೆ, ಅದೇ ಉಪ್ಪಿಟ್ಟು, ಅದೇ ಚಿತ್ರಾನ್ನ, ಅದೇ ಪಲಾವು, ಅದೇ ಅನ್ನ ಸಾಂಬಾರು, ಅದೇ ಇಡ್ಲಿ ಸಾಂಬಾರು, ಅದೇ ಮುದ್ದೆ ಸಾಂಬಾರು, ಅದೇ ಚಟ್ನಿ, ಅದೇ ವಡೆ, ಅದೇ ಪೊಂಗಲ್ ಅಲ್ಲ. ಅಷ್ಟೇ, ಅದೇ ತಾಳ, ಅದೇ ರಾಗ. ಉಡ್ತಾರೆ, ಇರ್ತಾರೆ, ಹೋಗ್ತಾರೆ, ಉಡ್ತಾರೆ, ಇರ್ತಾರೆ, ತಿಂತಾರೆ, ಹೋಗ್ತಾರೆ, ಬಿಡ್ತಾರೆ, ಇರ್ತಾರೆ, ತಿಂತಾರೆ, ಹೋಗ್ತಾರೆ. ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಉಗಿಸ್ಕೊಳ್ತಾರೆ, ಯಾರ್ಯಾರು ಉಗಿತಾರೆ, ಯಾರ್ಯಾರು ಎಷ್ಟೆಷ್ಟು ಕಷ್ಟಕ್ಕೊಳಗಾಗ್ತಾರೆ, ಯಾರ್ಯಾರು ಅಮಾಯಕರ ಮೇಲೆ ಯಾರ್ಯಾರು ದಾಳಿ ಮಾಡ್ತಾರೆ, ಯಾರ್ಯಾರು ಕೆಟ್ಟವ್ರ ಹತ್ರ, ವಂಚಕರ ಹತ್ರ ಯಾರ್ಯಾರು ದಾಳಿಗೆ ಒಳಗಾಗ್ತಾರೆ, ಅವರ ಕುಚಾದ್ಯ ಕುತಂತ್ರಗಳಿಗೆ ಇವ್ರು ಒಳಗಾಗ್ತಾರೆ, ಅವ್ರಿಗೆ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಇವರು ಅವ್ರ ಹತ್ರ. ಯಾರ್ಯಾರಿಂದ ಯಾರ್ಯಾರು ಎಷ್ಟೆಷ್ಟು ಮೋಸ ಹೋಗ್ತಾರೆ ಎಲ್ಲ ಯಾರು ನಮ್ಮನ್ನು ಸೃಷ್ಟಿ ಮಾಡಿದಾರೆ ಅವ್ರಿಗೆ ಗೊತ್ತು ಅಲ್ವಾ. ಇದು ಪರಿಸ್ಥಿತಿ ನೋಡ್ರಿ. ಈ ಜಗತ್ತಲ್ಲಿ ಇದು ಸೃಷ್ಟಿ ರಹಸ್ಯ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಆ ಜಾತಿಗಳಲ್ಲಿ ಈ ಜಾತಿ, ಆ ಧರ್ಮ ಈ ಧರ್ಮ, ಆ ಕುಲ ಈ ಕುಲ, ಇದೆಲ್ಲ ಬಿಟ್ಬಿಡ್ಬೇಕು. ಈ ಡೈಲಾಗ್ಗಳೆಲ್ಲ ಬಿಟ್ಬಿಡ್ಬೇಕು. ಇವೆಲ್ಲ ಪ್ರಯೋಜನಕ್ಕಿಲ್ಲ. ಯಾವಾಗಲೂ ನಾವು ಒಂದು ಶರೀರದಲ್ಲಿದ್ದೀವಿ ಅನ್ನೋದು ಮರಿಬಾರ್ದು. ನಾವು ಯಾರು, ಏನು, ಎಲ್ಲಿಂದ ಬಂದಿದ್ದೀವಿ, ಏತಕ್ಕಾಗಿ ಬಂದಿದ್ವಿ, ನಮ್ಮೂರು ಯಾವುದು, ಇವೆಲ್ಲ ಅರ್ಥ ಮಾಡ್ಕೋಬೇಕು. ಜಾತಿನಲ್ಲಿ ಹುಟ್ಟುಬಿಟ್ಟ ಮಾತ್ರಕ್ಕೆ ಆ ಜಾತಿ ಹೆಂಗರೆ ಆಗ್ತಾರೆ. ಆ ಜಾತಿ ಒಂದು ತಗೊಂಡಾಗಿ ಸುಟ್ಟಾಕ್ತಾರೆ ಸತ್ರ, ಈ ಜಾತಿ ಒಂದು ಸತ್ರ ಸುಟ್ಟಾಕ್ತಾರೆ, ಇಲ್ಲ ಮಣ್ಣಲ್ಲಿ ಹಾಕ್ತಾರೆ. ಶರೀರದಲ್ಲಿ ಇರೋವರೆಗೂ ಈ ಆಟಗಳು ಅಷ್ಟೇ, ಡ್ರಾಮಾಗಳು. ಆಮೇಲೆ ಏನೋ ಇರುತ್ತೆ, ಏನು ಇರಲ್ಲ ಅಲ್ವಾ. ಒಂದು ಕಾಲದಲ್ಲಿ ಏನೂ ಇರಲಿಲ್ಲ, ಆಮೇಲೆ ಹುಟ್ಟಿದ್ದೀವಿ, ಆಮೇಲೆ ಈಗಿದೆ, ಬೆಳೀತಾ ಇದ್ವಿ, ಮತ್ತೆ ನಾಶ ಆಗ್ತೀವಿ, ಏನಿರಲ್ರಿ. ಇಲ್ಲಿ ಯಾವಾಗೂ ಶೂನ್ಯ, ಬಟಾಬೈಲ್, ನಿರಾಕಾರ, ನಿರ್ವಾಣ, ಏನೂ ಇರಲ್ಲ. ಸೊನ್ನೆ, ಶೂನ್ಯ. ಇದೇ ಸತ್ಯನ ಗೊತ್ತಿಲ್ಲ. ನಮ್ಮನ್ನು ಯಾರು ಸೃಷ್ಟಿ ಮಾಡಿದಾರೋ ಅವ್ರು ಉತ್ತರ ಕೊಡ್ಬೇಕು ಕರೆಕ್ಟಾಗಿ ಅಲ್ವಾ. ಅದಕ್ಕೆ ಯಾವಾಗೂ ನಾವು ಜ್ಞಾನಿಗಳಾಗಬೇಕು. ಶ್ರೀ ಶಕ್ತಿ ಮಹಾತ್ಮೆ ಈ ಪಾರ್ಟಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮೊದಲನೇ ಭಾಗಗಳಲ್ಲಿ ನೋಡಿ, ಇಲ್ಲಿನ ಭಾಗಗಳು ಯಾರು ನೋಡಿಲ್ಲ ಅವ್ರು ನೋಡಿ. ಜೀವಭಾವ ದೇಹಾಭಿಮಾನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೀವು ಯಾವ ಜಾತಿನಲ್ಲಿ ಹುಡ್ತೀರೋ, ಯಾವ ಶರೀರದಲ್ಲಿ ಹುಡ್ತೀರೋ ಅದೆಲ್ಲ ನಾವು ಆ ಜಾತಿ ಅಂತ ಅನ್ಕೊತೀರ, ದಯವಿಟ್ಟು ಅನ್ಕೋಬೇಡಿ. ಹುಟ್ಟಿದ ಮಾತ್ರಕ್ಕೆ ನಾವು ಯಾವುದೋ ಒಂದು ಜಾತಿನಲ್ಲಿ ಹುಟ್ಟಿದ ಮಾತ್ರಕ್ಕೆ, ಯಾವುದೋ ಒಂದು ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಆಗೋದಿಲ್ಲ. ಅದು ಶರೀರ ಹುಟ್ಟಿರುತ್ತೆ ಅಷ್ಟೇ, ಶರೀರದಲ್ಲಿ ನಾವು ಇರ್ತೀವಿ ಅಷ್ಟೇ. ನಾವು ಪರಿಶುದ್ಧ ಆತ್ಮರು, ಪರಮಾತ್ಮನ ಒಂದು ಸ್ವರೂಪ, ಒಂದು ಅಂಶ ಅಂತ ನಾವು ಅನ್ಕೋತೀವಿ. ಇಲ್ಲಿ ಜೀವಭಾವದಿಂದ ನಾವು ಜೀವರು ಆಗ್ಬಿಟ್ಟಿರ್ತೀವಿ, ದೇಹ ಅಭಿಮಾನ ಇಟ್ಕೊಬಿಟ್ಟಿರ್ತೀವಿ. ಗೊತ್ತಾಯ್ತಾ? ಸರಿಲ್ಲ? ಎಲ್ಲೆಲ್ಲಿ ವಿಡಿಯೋಗಳು ನೋಡಿ, ಮೊದಲ ವಿಡಿಯೋಗಳು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ, ನೀವು ಲೈಕ್ ಮಾಡಿದ್ರೆ ನನಗೆ ಪ್ರೋತ್ಸಾಹ ಆಗ್ಬಿಟ್ಟಂಗೆ. ನೀವು ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ಥರ ವೀಡಿಯೋ ಮಾಡೋಕ್ಕೆ ಅವಕಾಶ ಆಗುತ್ತೆ. ಸಾಧ್ಯವಾದರೆ ಕಾಮೆಂಟ್ ಮಾಡಿ, ಯಾರಾದರೂ ಬರೀರಿ, ನೀವು ಸಲಹೆ ಬರೀರಿ. ಬೇರೆ ಯಾವುದಾದ್ರೂ ವೀಡಿಯೋ ಮಾಡಬೇಕಾದ್ರೆ ನೀವು ಸಲಹೆ ಬರೀರಿ, ಆವಾಗಲೂ ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಏನಾದರೂ ಸೂಚಿಸಿ ನನಗೆ
ಇಂಥದ್ರ ಬಗ್ಗೆ ವೀಡಿಯೋ ಮಾಡಿ ಇಂಥದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಎಲ್ಲ ಮಾಡ್ತೀನಿ. ಓಕೆಲಾ? ಓಕೆ, ನಿಮ್ಗೆ ಒಳ್ಳೇದಾಗಲಿ. ನೀವು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಒಳ್ಳೇದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.